ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಅಂದರೆ ಪಾರ್ಟ್ 1ನಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಟಾಪಿಕ್ ಅಲ್ಲಿ ಪೋರ್ಚುಗೀಸರ ಬಗ್ಗೆ ಡೀಟೇಲ್ ಆಗಿ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ಪಾರ್ಟ್ 2 ಅಲ್ಲಿ ಡಚ್ಚರು, ಬ್ರಿಟಿಷರು, ಫ್ರೆಂಚರು ಇವರೆಲ್ಲ ಭಾರತಕ್ಕೆ ಹೇಗೆ ಬಂದರು, ಯಾಕೆ ಬಂದರು, ಏನೇನೆಲ್ಲ ಭಾರತದಲ್ಲಿ ಮಾಡಿದ್ರು, ಹೀಗೆ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ ಪೋರ್ಚುಗೀಸರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಹಿಂದಿನ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಆಸಕ್ತಿ ಇರೋರು ನೋಡಬಹುದು ಅಂತ ಹೇಳ್ತಾ ನೋಡಿ. ಪೋರ್ಚುಗೀಸರ ನಂತರ ಡಚ್ಚರು ಬಂದರು, ಆಮೇಲೆ ಬ್ರಿಟಿಷರು ಬಂದರು. ಬ್ರಿಟಿಷರ ನಂತರ ಭಾರತಕ್ಕೆ 2016ರಲ್ಲಿ ಡೇನರು ಬಂದರು. ಓಕೆ, 2016ರಲ್ಲಿ ಭಾರತಕ್ಕೆ ಬ್ರಿಟಿಷರ ನಂತರ ಡೇನರು ಬಂದರು, ಅದನ್ನು ಕೂಡ ನೋಡೋಣ. ಹಾಗೆ ಕೊನೆಯಲ್ಲಿ ಫ್ರೆಂಚರು ಕೂಡ ಭಾರತಕ್ಕೆ ಬಂದರು. ಸೊ ಯುರೋಪಿಯನ್ನರಲ್ಲಿ ಕ್ರಮವಾಗಿ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಡೇನರು, ಫ್ರೆಂಚರು ಭಾರತಕ್ಕೆ ಬಂದರು. ಸೊ ಪೋರ್ಚುಗೀಸರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಈಗ ಉಳಿದವರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳಾದಂತಹ ರೆಗ್ಯುಲೇಟಿಂಗ್ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ ಮತ್ತು ಚಾರ್ಟರ್ ಕಾಯ್ದೆಗಳ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಭಾರತೀಯ ಸಂವಿಧಾನದ 12 ಅನುಸೂಚಿಗಳು 12 ಶೆಡ್ಯೂಲ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಎರಡೂ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಆಸಕ್ತಿ ಉಳ್ಳವರು ನೋಡಬಹುದು ಅಂತ ಹೇಳ್ತಾ ಈಗ ಟಾಪಿಕ್ಕಿಗೆ ಬರೋಣ. ಡಚ್ಚರು ನೋಡಿ, 1587ರಲ್ಲಿ ಡಚ್ಚರು ಅಂದರೆ ನೆದರ್ಲ್ಯಾಂಡ್ ದೇಶದವರು ಸ್ಪೇನಿನ ದೊರೆಯಾದಂತಹ 2ನೇ ಫಿಲಿಪ್ನ ವಿರುದ್ಧ ದಂಗೆ ಎದ್ದು ಸ್ವತಂತ್ರ ಘೋಷಿಸಿಕೊಂಡ ಮೇಲೆ ಭಾರತದತ್ತ ಗಮನ ಹರಿಸಿದರು. ಅಂದರೆ ನೋಡಿ, ನೆದರ್ಲ್ಯಾಂಡ್ ದೇಶವು ಅಥವಾ ಈ ಡಚ್ ದೇಶವು ಅಂತ ಏನು ಕರಿತೀವಿ, ಇವರು ಸ್ಪೇನಿನ ಅಧೀನದಲ್ಲಿ ಇತ್ತು. ಸ್ಪೇನ್ ದೇಶದ ದೊರೆ ಆದಂತಹ 2ನೇ ಫಿಲಿಪ್ ಈ ಡಚ್ಚರ ಮೇಲೆ ಕಠಿಣ ಆಡಳಿತದ ಕ್ರಮಗಳನ್ನು ಹೇರಿದ್ದರಿಂದ 1587ರಲ್ಲಿ ಡಚ್ಚರು ಸ್ಪೇನ್ ವಿರುದ್ಧ ದಂಗೆ ಎದ್ದು ಸ್ಪೇನಿಂದ ಸ್ವತಂತ್ರ ಪಡೆದರು. ಓಕೆ, ಸ್ವತಂತ್ರ ಪಡೆದ ನಂತರ ಡಚ್ಚರು ಈ ಪೋರ್ಚುಗೀಸರು ಹೇಗೆ ಭಾರತದ ಜೊತೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿ ಡಚ್ಚರು ಕೂಡ ಭಾರತದ ಜೊತೆ ವ್ಯಾಪಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಓಕೆ, 1596ರಲ್ಲಿ ಕಾರ್ಲೆನಿಯಸ್ ಹೌಟ್ಮನ್ ಎಂಬ ಈ ಡಚ್ ವರ್ತಕ ಭಾರತಕ್ಕೆ ಒಂದು ಅಮೂಲ್ಯ ವಸ್ತುಗಳೊಂದಿಗೆ ಹಿಂತಿರುಗಿದನು. ಅಂದರೆ ಸ್ಪೇನ್ನಿಂದ ಸ್ವತಂತ್ರ ಪಡೆದ ಬಳಿಕ ಈ ಡಚ್ಚರು ಭಾರತದಲ್ಲಿ ವ್ಯಾಪಾರ ಮಾಡಬಹುದು ಅಂತ ತಿಳಿಯೋಕೆ ಕೆಲವು ವ್ಯಾಪಾರಿಗಳನ್ನ ಭಾರತಕ್ಕೆ ಕಳಿಸಿದ್ರು. ಅವರಲ್ಲಿ ಮೊದಲು ಬಂದವನೇ ಈ ಕಾರ್ಲೆನಿಯಸ್ ಹೌಟ್ಮನ್. ಈತ 1596ರಲ್ಲಿ ಭಾರತಕ್ಕೆ ಬಂದು ಭಾರತದಲ್ಲಿ ಇದ್ದಂತಹ ಅಮೂಲ್ಯ ವಸ್ತುಗಳು ಅಂದರೆ ರೇಷ್ಮೆ ಆಗಿರ್ಬೋದು, ಮಸಾಲ ಪದಾರ್ಥಗಳಾಗಿರ್ಬೋದು, ನೀಲಿ ಬೆಳೆ ಅಥವಾ ಚಿನ್ನ ಬೆಳ್ಳಿ ಆಭರಣಗಳಾಗಿರ್ಬೋದು, ಇವನ್ನೆಲ್ಲ ನೋಡಿ ಆಶ್ಚರ್ಯಚಕಿತನಾದಂತಹ ಈ ಕಾರ್ಲೆನಿಯಸ್ ಹೌಟ್ಮನ್ ಈ ವಸ್ತುಗಳನ್ನೆಲ್ಲ ಖರೀದಿಸಿ ತನ್ನ ಡಚ್ ದೇಶಕ್ಕೆ ಹಿಂತಿರುಗಿದ. ಆಗ ಡಚ್ ದೇಶದ ಜನರಿಗೆ ಭಾರತದಲ್ಲಿ ವ್ಯಾಪಾರ ಮಾಡಿದ್ರೆ ತುಂಬಾ ಲಾಭ ಇದೆ ಅಂತ ಗೊತ್ತಾಯಿತು. ಓಕೆ, ಇದರಿಂದಾಗಿ ಅನೇಕ ಖಾಸಗಿ ವ್ಯಾಪಾರಿಗಳು ಹಾಗೆ ವ್ಯಾಪಾರಿ ಗುಂಪುಗಳು ತಮ್ಮದೇ ಆದಂತಹ ವ್ಯಾಪಾರ ಕಂಪನಿಗಳನ್ನ ಸ್ಥಾಪನೆ ಮಾಡಿಕೊಂಡ್ರು. ಎಲ್ಲಾ ಕಂಪನಿಗಳು ಭಾರತಕ್ಕೆ ಹಡಗುಗಳನ್ನ ಕಳಿಸಿ ರೇಷ್ಮೆ, ಮಸಾಲೆ ಪದಾರ್ಥ, ನೀಲಿ ಹೀಗೆ ಹಲವಾರು ವಸ್ತುಗಳನ್ನ ಭಾರತದಿಂದ ಖರೀದಿ ಮಾಡ್ತಾ ಇದ್ವು. ಓಕೆ, ಈ ಎಲ್ಲಾ ಕಂಪನಿಗಳು ಸ್ಪರ್ಧೆಯಲ್ಲಿ ಇದ್ದ ಕಾರಣ ಮಾರ್ಚ್ 20, 1602ರಲ್ಲಿ ಡಚ್ ಸರ್ಕಾರ ಈ ಎಲ್ಲಾ ಕಂಪನಿಗಳನ್ನ ಸೇರಿಸಿ ಒಂದು ದೊಡ್ಡ ಕಂಪ್ನಿನ ರಚನೆ ಮಾಡಿತು. ಓಕೆ, ಆ ಕಂಪ್ನಿ ಹೆಸರೇ ಡಚ್ ಈಸ್ಟ್ ಇಂಡಿಯಾ ಕಂಪನಿ. ವೆರಿ ಇಂಪಾರ್ಟೆಂಟ್. ಈ ಕಂಪನಿಗೆ ಡಚ್ ಸರ್ಕಾರದಿಂದ ಕೆಲವೊಂದು ವಿಶೇಷ ಅಧಿಕಾರಗಳು ಇದ್ವು. ಅಂದ್ರೆ ಯುದ್ಧ ಮಾಡ್ಬೋದಿತ್ತು, ವ್ಯಾಪಾರದ ದೃಷ್ಟಿಯಿಂದ ಯಾರ ಜೊತೆ ಆದ್ರೂ ಒಪ್ಪಂದ ಮಾಡ್ಕೊಬೋದಿತ್ತು, ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋಕೆ ಕೋಟೆ ಕಟ್ಟಬೋದಿತ್ತು. ಹೀಗೆ ಹಲವಾರು ಅಧಿಕಾರಗಳನ್ನ ಡಚ್ ಸರ್ಕಾರ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟಿತ್ತು. ಸೊ ಇದರಿಂದಾಗಿ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಕೇವಲ ಒಂದು ವ್ಯಾಪಾರ ಮಾಡೋ ಕಂಪನಿ ಆಗಿರಲಿಲ್ಲ, ಇದೊಂದು ಶಕ್ತಿಶಾಲಿ ಸಂಸ್ಥೆ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಡಚ್ಚರು ಭಾರತಕ್ಕೆ ಬಂದರು. ಇವರ ಮುಖ್ಯ ಆಸಕ್ತಿ ಮಸಾಲೆ ಪದಾರ್ಥಗಳು ಆಗಿದ್ವು. ಅಂದರೆ ಕಾಳುಮೆಣಸು, ಲವಂಗ, ಏಲಕ್ಕಿ ಈ ಥರ. ಓಕೆನಾ, ಆ ಕಾಲದಲ್ಲಿ ಈ ಎಲ್ಲ ಮಸಾಲ ಪದಾರ್ಥಗಳು ಹೆಚ್ಚು ದೊರೆಯುತ್ತಾ ಇದ್ದಂತಹ ಸ್ಥಳ ಇಂದಿನ ಇಂಡೋನೇಷ್ಯಾ ಪ್ರದೇಶ.
ಅಂದರೆ ಈಸ್ಟ್ ಇಂಡೀಸ್ ದ್ವೀಪಗಳು. ಈ ಮ್ಯಾಪಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇದೇ ಈಸ್ಟ್ ಇಂಡೀಸ್ ದ್ವೀಪಗಳು. ಇಲ್ಲಿ ಈ ಮಸಾಲ ಪದಾರ್ಥಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದ್ವು. ಅದೇ ರೀತಿ ಯುರೋಪಲ್ಲೂ ಕೂಡ ಈ ಮಸಾಲ ಪದಾರ್ಥಗಳಿಗೆ ತುಂಬಾನೇ ಬೇಡಿಕೆ ಇತ್ತು. ಇದರಿಂದಾಗಿ ಡಚ್ಚರು ತಮ್ಮ ವ್ಯಾಪಾರದ ಮುಖ್ಯ ಕೇಂದ್ರವನ್ನ ಭಾರತಕ್ಕಿಂತ ಈಸ್ಟ್ ಇಂಡೀಸ್ ಕಡೆಗೇನೆ ಅತಿ ಹೆಚ್ಚು ಗಮನನ ಕೇಂದ್ರೀಕರಿಸಿದ್ರು. ಓಕೆ, ಡಚ್ಚರು ಈಸ್ಟ್ ಇಂಡೀಸ್ ಅಲ್ಲಿ ಕೋಟೆಗಳನ್ನ ಕಟ್ಟಿದ್ರು, ಹಾಗೆ ವ್ಯಾಪಾರ ಕೇಂದ್ರಗಳನ್ನ ಕೂಡ ಸ್ಥಾಪನೆ ಮಾಡಿದ್ರು. ಓಕೆ, ಡಚ್ಚರು ಈಸ್ಟ್ ಇಂಡೀಸ್ ಕಡೆ ಅತಿ ಹೆಚ್ಚು ಗಮನ ಹರಿಸಿದ್ರು ಕೂಡ ಅವರು ಭಾರತದಲ್ಲಿ ವ್ಯಾಪಾರ ಮಾಡೋಕೆ ಇಷ್ಟ ಇತ್ತು. ಡಚ್ಚರಿಗೆ ಭಾರತದಲ್ಲಿ ಸಿಗುವ ರೇಷ್ಮೆ, ಬಟ್ಟೆ, ಅಕ್ಕಿ, ಅಫೀಮು ಅಂದರೆ ಒಂದು ಮಾದಕ ದ್ರವ್ಯದ ಗಿಡ. ಓಕೆ, ಹೀಗೆ ಹಲವಾರು ವಸ್ತುಗಳು ಡಚ್ಚರ ಆಕರ್ಷಣೆ ಆಗ್ತಾ ಇತ್ತು. ಯಾಕಂದ್ರೆ ಇವು ಯುರೋಪಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗ್ತಾ ಇದ್ವು. ಇದರಿಂದಾಗಿ ಡಚ್ಚರು 1604ರಲ್ಲಿ ದಕ್ಷಿಣ ಭಾರತದ ಕಲ್ಲಿಕೋಟೆ ನಗರಕ್ಕೆ ಬಂದು ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಜಾಮೋರಿನ್ ರಾಜನ ಅನುಮತಿ ತಗೊಂಡು ಒಂದು ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡ್ತಾರೆ. ಓಕೆ, ಈ ವಸ್ತುಗಳನ್ನೆಲ್ಲ ಹಡಗುಗಳ ಮೂಲಕ ಯುರೋಪ್ಗೆ ಕಳಿಸ್ತಾ ಇದ್ರು. ಆದ್ರೆ ಈ ಡಚ್ಚರು ಭಾರತಕ್ಕೆ ಬಂದಿದ್ದು ವ್ಯಾಪಾರ ಮಾಡಲಿಕ್ಕೆ ಮಾತ್ರ. ಇವರಿಗೆ ನಾವುಗಳು ಆಳ್ವಿಕೆ ಮಾಡಬೇಕು, ಅಥವಾ ಪೋರ್ಚುಗೀಸರಂತೆ ಕ್ರಿಶ್ಚಿಯನ್ ಧರ್ಮನ ಹರಡಬೇಕು, ಅಥವಾ ಬ್ರಿಟಿಷರಂತೆ ದೇಶದ ರಾಜಕೀಯನ ಹಿಡಿತದಲ್ಲಿ ಇಟ್ಕೊಬೇಕು ಅಂತ ಯಾವುದೇ ಆಸಕ್ತಿಗಳು ಇರಲಿಲ್ಲ. ಜಸ್ಟ್ ಭಾರತದಲ್ಲಿ ಸಿಗುವಂತಹ ಕೆಲವು ವಸ್ತುಗಳನ್ನ ಖರೀದಿ ಮಾಡಬೇಕು ಮತ್ತು ಆ ವಸ್ತುಗಳನ್ನ ಯುರೋಪಿಗೆ ರಫ್ತು ಮಾಡಬೇಕು. ಇಷ್ಟರಲ್ಲಿ ಮಾತ್ರ ಡಚ್ಚರಿಗೆ ಆಸಕ್ತಿ ಇದ್ದದ್ದು. ಸೊ ಡಚ್ಚರು ಭಾರತವನ್ನ ತಮ್ಮ ಆಡಳಿತಕ್ಕೆ ತರೋಕು ಪ್ರಯತ್ನ ಮಾಡಲಿಲ್ಲ. ಹಾಗೆ ಬ್ರಿಟಿಷರು ಮತ್ತು ಬೇರೆ ಯುರೋಪಿಯನ್ನರ ಸ್ಪರ್ಧೆಯಿಂದಾಗಿ ಡಚ್ಚರು ಭಾರತದಲ್ಲಿ ಹೆಚ್ಚು ಕಾಲ ಉಳಿಯಲಿಲ್ಲ. ಹಾಗಾದ್ರೆ ಈ ಡಚ್ಚರ ಅವನತಿಗೆ ಕಾರಣಗಳು ಏನೇನು ಅಂತ ನೋಡೋದಾದ್ರೆ, ಭಾರತದಲ್ಲಿ ಡಚ್ಚರ ಅವನತಿಗೆ ಮೊದಲನೇ ಕಾರಣ ಏನು ಅಂತ ನೋಡೋದಾದ್ರೆ, ಡಚ್ಚರು ತಮ್ಮ ಮುಖ್ಯ ಆಸಕ್ತಿಯನ್ನ ಭಾರತಕ್ಕಿಂತ ಹೆಚ್ಚು ಈ ಮಸಾಲ ಪದಾರ್ಥಗಳು ಇದ್ದಂತಹ ಈಸ್ಟ್ ಇಂಡೀಸ್ ದ್ವೀಪಗಳ ಕಡೆ ಗಮನ ಹರಿಸಿದ್ರು. ಇದರ ಒಂದು ಪರಿಣಾಮದಿಂದಾಗಿ ಭಾರತದಲ್ಲಿ ಡಚ್ಚರ ಶಕ್ತಿ ಕಡಿಮೆ ಆಯಿತು. ಓಕೆ, ಮುಂದಿನ ಕಾರಣ ಭ್ರಷ್ಟಾಚಾರ. ಕಂಪನಿ ಅಧಿಕಾರಿಗಳಿಗೆ ಕಡಿಮೆ ಸಂಬಳ ಕೊಡ್ತಾ ಇದ್ರು. ಇದರಿಂದಾಗಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಲಾಭ ಮತ್ತು ಶಕ್ತಿ ಎರಡೂ ಕೂಡ ಕಡಿಮೆ ಆಯಿತು. ಓಕೆ, ಈ ನೆದರ್ಲ್ಯಾಂಡ್ ಒಂದು ಸಣ್ಣ ರಾಷ್ಟ್ರ. ಈ ಸಣ್ಣ ರಾಷ್ಟ್ರಕ್ಕೆ ಭಾರತದಂತಹ ದೊಡ್ಡ ಪ್ರದೇಶವನ್ನ ಆಡಳಿತ ಮಾಡೋಕೆ ಡಚ್ಚರ ಹತ್ರ ಇದ್ದಂತಹ ಸಂಪನ್ಮೂಲಗಳು ಸಾಕಾಗ್ಲಿಲ್ಲ. ಓಕೆ, ಇದರಿಂದಾಗಿ 1759ರಲ್ಲಿ ಬಿದ್ರಾ ಯುದ್ಧದಲ್ಲಿ ಬ್ರಿಟಿಷ್ ನಾಯಕ ಆಗಿದ್ದ ರಾಬರ್ಟ್ ಕ್ಲೈವ್ ಇಂದ ಸೋತಂತಹ ಡಚ್ಚರು ಭಾರತದಿಂದ ಹಿಂತಿರುಗಿದ್ರು. ಓಕೆ, ಇಷ್ಟು ಕೂಡ ಭಾರತದಲ್ಲಿ ಡಚ್ಚರ ಅವನತಿಗೆ ಕಾರಣಗಳಾಗಿದ್ವು. ಓಕೆ, ಡಚ್ಚರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಹೇಳಿದ್ದೀನಿ. ಡಚ್ಚರ ನಂತರ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಯಾರು ಅಂದ್ರೆ ಅವರೇ ಬ್ರಿಟಿಷರು. ನೋಡಿ, ಭಾರತಕ್ಕೆ ಬ್ರಿಟಿಷರು ತಡವಾಗಿ ಬಂದರು, ಆದರೆ ಶಾಶ್ವತವಾಗಿ ತಳ ಊರಿದರು. ನೋಡಿ, ಪೋರ್ಚುಗೀಸರು, ಡಚ್ಚರು ಎಲ್ಲರೂ ಬ್ರಿಟಿಷರಿಗಿಂತ ಮೊದಲೇ ಭಾರತಕ್ಕೆ ಬಂದರು. ಆದರೆ ಇವರು ಯಾರನ್ನು ತುಂಬ ದಿನ ಭಾರತದಲ್ಲಿ ಉಳಿಯೋಕೆ ಆಗಲಿಲ್ಲ, ಹೌದಲ್ವಾ? ಆದರೆ ಬ್ರಿಟಿಷರು ಭಾರತಕ್ಕೆ ತಡವಾಗಿ ಬಂದರು. ಅತ್ಯಂತ ಬಲವಾದ ವ್ಯಾಪಾರ ಮತ್ತು ಆಡಳಿತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಂಡ್ರು. ಭಾರತದಲ್ಲಿ ನಿಧಾನವಾಗಿ ಭಾರತದ ರಾಜಕೀಯ ವ್ಯವಹಾರಗಳಲ್ಲೂ ಹಸ್ತಕ್ಷೇಪ ಮಾಡಿದ್ರು. ಕೊನೆಗೆ ಭಾರತದ ಸಂಪೂರ್ಣ ಆಡಳಿತವನ್ನ ತಮ್ಮ ಕೈಗೆ ತಗೊಂಡ್ರು. ಹೀಗೆ ಭಾರತಕ್ಕೆ ಬ್ರಿಟಿಷರು ಲೇಟಾಗಿ ಬಂದ್ರು ಶಾಶ್ವತವಾಗಿ ತಳ ಊರಿದರು. ಓಕೆ, ನೆಕ್ಸ್ಟ್ ನೋಡಿ, ಬ್ರಿಟಿಷರ ನಾವಿಕ ಸರ್ ಫ್ರಾನ್ಸಿಸ್ ಡ್ರೇಕ್ ಅಂತಕ್ಕಂಥವನು 1578ರಲ್ಲಿ ಸಮುದ್ರ ಮಾರ್ಗದಿಂದ ವಿಶ್ವ ಪರ್ಯಟನೆ ನಡೆಸಿದ. ಈತ ಭಾರತೀಯ ಮಹಾಸಾಗರ ಮತ್ತು ಏಷ್ಯಾದ ಸಮುದ್ರ ಮಾರ್ಗಗಳನ್ನ ಕಂಡುಹಿಡಿದು ಸಮುದ್ರ ವ್ಯಾಪಾರ ಎಷ್ಟು ಲಾಭದಾಯಕ ಎಂಬುದನ್ನು ಇಂಗ್ಲೆಂಡ್ ಜನರಿಗೆ ತೋರಿಸ್ಕೊಟ್ಟ. ಇದಾದ ನಂತರ 1588ರಲ್ಲಿ ಸ್ಪ್ಯಾನಿಷ್ನ ನೌಕಾಪಡೆಯನ್ನ ಇಂಗ್ಲೆಂಡ್ನವರು ಸೋಲಿಸ್ತಾರೆ. ಇಷ್ಟಾದ್ಮೇಲೆ ಇಂಗ್ಲೆಂಡ್ ಸಮುದ್ರದ ಮೇಲೆ ಬಲಿಷ್ಠ ರಾಷ್ಟ್ರ ಆಯಿತು. ಇದರಿಂದಾಗಿ ಬ್ರಿಟಿಷರ ಗಮನ ಭಾರತದತ್ತ ವ್ಯಾಪಾರಕ್ಕಾಗಿ ತಿರುಗ್ತು. ಓಕೆ, ಇಷ್ಟಾದ್ಮೇಲೆ ಜಾನ್ ಮಿಲ್ಡನ್ ಹಾಲ್ ಅಂತಕ್ಕಂಥ ಒಬ್ಬ ಆಂಗ್ಲ ವರ್ತಕ 1599ರಲ್ಲಿ ಮೊದಲ ಬಾರಿಗೆ ಭಾರತಕ್ಕೆ ಬಂದ. ಈತ ಭಾರತದಲ್ಲಿ ವ್ಯಾಪಾರ ಮಾಡ್ಬೋದಾ ಅಂತ ಪರಿಶೀಲನೆ ಮಾಡೋಕೆ ಬಂದ. ಅಂದ್ರೆ ಭಾರತದಲ್ಲಿ ಏನ್ ವ್ಯಾಪಾರ ಮಾಡ್ಬೋದು, ಯಾವ ಯಾವ ವಸ್ತುಗಳು ಲಾಭದಾಯಕ ಎಂಬುದನ್ನು ಕಂಡುಹಿಡಿಯುವ ಉದ್ದೇಶದಿಂದ ಜಾನ್ ಮಿಲ್ಡನ್ ಹಾಲ್ ಭಾರತಕ್ಕೆ ಬಂದ. ಇದರಿಂದ ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರ ಪ್ರಾರಂಭ ಮಾಡಲು ಉತ್ಸಾಹ ತೋರಿಸಿದ್ರು. ಓಕೆ, ನೆಕ್ಸ್ಟ್ ನೋಡೋಣ.
ಇಷ್ಟಾದ್ಮೇಲೆ 1600ರಲ್ಲಿ ಇಂಗ್ಲೆಂಡ್ನ ವ್ಯಾಪಾರಿಗಳು ಸೇರಿಕೊಂಡು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು. ಈ ಕಂಪನಿಯ ಉದ್ದೇಶ ಭಾರತ ಮತ್ತು ಪೂರ್ವ ದೇಶಗಳಲ್ಲಿ ವ್ಯಾಪಾರ ಮಾಡೋದು. ಈ ಸಂಸ್ಥೆ ಖಾಸಗಿ ಕಂಪನಿ ಆಗಿದ್ರು ನಂತರದ ದಿನಗಳಲ್ಲಿ ಭಾರತವನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುತ್ತೆ. ನೋಡಿ, 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದ ಮೇಲೆ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ 1600 ಡಿಸೆಂಬರ್ 31ರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ 15 ವರ್ಷಗಳ ಕಾಲ ಭಾರತದಲ್ಲಿ ವ್ಯಾಪಾರ ಮಾಡುವ ಹಕ್ಕನ್ನು ನೀಡ್ತಾಳೆ. ಏಕಸ್ವಾಮ್ಯ ಪರವಾನಗಿ ಅಂದ್ರೆ ಇದರ ಅರ್ಥ ಏನಂದ್ರೆ ಆ 15 ವರ್ಷದ ಅವಧಿಯಲ್ಲಿ ಇತರ ಯಾವುದೇ ಇಂಗ್ಲಿಷ್ ವ್ಯಾಪಾರಿಯು ಭಾರತದಲ್ಲಿ ವ್ಯಾಪಾರ ಮಾಡಬಾರದು ಅಂತ. ಓಕೆ, ವ್ಯಾಪಾರ ಮಾಡುವ ಅನುಮತಿ ಇದ್ದದ್ದು ಒನ್ ಅಂಡ್ ಓನ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರ. ಓಕೆ, ನೋಡಿ, ಆರಂಭದಲ್ಲಿ ಬ್ರಿಟಿಷರು ಮತ್ತು ಡಚ್ಚರು ಭಾರತದಲ್ಲಿ ಪರಸ್ಪರ ಸ್ಪರ್ಧೆ ಮಾಡಲಿಲ್ಲ. ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ವ್ಯಾಪಾರ ಮಾಡೋಕೆ ಒಪ್ಕೊಳ್ತಾರೆ. ಈ ಬ್ರಿಟಿಷರು ಮತ್ತು ಡಚ್ಚರು ಪರಸ್ಪರ ವ್ಯಾಪಾರ ಪ್ರದೇಶಗಳನ್ನ ಹಂಚಿಕೊಂಡು ಶಾಂತಿಯುತವಾಗಿ ಲಾಭ ತಗೊಳ್ತಾ ಇದ್ರು. ಆದರೆ ನಂತರದ ದಿನಗಳಲ್ಲಿ ಸ್ಪರ್ಧೆ ಹೆಚ್ಚಾಗಿ ಅವರಲ್ಲಿ ವೈಮನಸ್ಸು ಉಂಟಾಗುತ್ತೆ. 1608ರಲ್ಲಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅಂತ ಒಬ್ಬ ಬ್ರಿಟಿಷ್ ಪ್ರತಿನಿಧಿ, ಓಕೆ, ಈತ ಮೊಘಲ್ ಚಕ್ರವರ್ತಿ ಆಗಿದ್ದಂತಹ ಜಹಾಂಗೀರನ ಆಸ್ಥಾನಕ್ಕೆ ಬಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡೋಕೆ ರಿಯಾಯಿತಿ ಕೇಳೋಕೆ ಬರ್ತಾನೆ. ಆದರೆ ಆ ಟೈಮಲ್ಲಿ ಪೋರ್ಚುಗೀಸರು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಈ ಪೋರ್ಚುಗೀಸರು ಮೊಘಲ್ ಅರಮನೆಗೂ ಪ್ರಭಾವ ಬೀರಿದ್ರು. ಓಕೆ, ಇದರಿಂದ ಜಹಾಂಗೀರು ಪೋರ್ಚುಗೀಸರನ್ನ ವಿರೋಧ ಮಾಡ್ಕೊಳ್ಳೋಕೆ ಇಷ್ಟಪಡಲಿಲ್ಲ. ಸೊ ಈ ಕಾರಣದಿಂದಾಗಿ ರಾಜ ಜಹಾಂಗೀರು ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ಗೆ ವ್ಯಾಪಾರದ ಅನುಮತಿ ಕೊಡಲಿಲ್ಲ. ಓಕೆ, ಸೊ ವಿಲಿಯಂ ಹಾಕಿನ್ಸು ಮೊಘಲ್ ದೊರೆ ಜಹಾಂಗೀರ್ ಹತ್ರ ವ್ಯಾಪಾರದ ಅನುಮತಿ ತಗೊಳ್ಳೋದ್ರಲ್ಲಿ ಯಶಸ್ವಿ ಆಗಲಿಲ್ಲ. ಓಕೆ, ಇಷ್ಟಾದ್ಮೇಲೆ ನೋಡಿ, 1612ರಲ್ಲಿ ಕ್ಯಾಪ್ಟನ್ ಥಾಮಸ್ ಬೆಸ್ಟ್ ಎಂಬ ಒಬ್ಬ ಬ್ರಿಟಿಷ್ ನಾಯಕ ಸೂರತ್ ಬಳಿ ನಡೆದಂತಹ ಸ್ವಾಲಿ ಸಮುದ್ರ ಕದನದಲ್ಲಿ ಪೋರ್ಚುಗೀಸರ ನೌಕಾಪಡೆಯನ್ನ ಸೋಲಿಸ್ತಾನೆ. ಈ ಒಂದು ಗೆಲುವಿನಿಂದ ಬ್ರಿಟಿಷರ ಶಕ್ತಿ ಹೆಚ್ಚಾಗುತ್ತೆ, ಹಾಗೇನೆ ಪೋರ್ಚುಗೀಸರ ಪ್ರಾಬಲ್ಯ ಕಡಿಮೆ ಆಗುತ್ತೆ. ಈ ಒಂದು ಸ್ವಾಲಿ ಸಮುದ್ರ ಕದನದ ಫಲಿತಾಂಶದಿಂದ ಪ್ರಭಾವಿತನಾದಂತಹ ಮೊಘಲ್ ದೊರೆ ಜಹಾಂಗೀರನು ಬ್ರಿಟಿಷರ ಸಾಮರ್ಥ್ಯನ ಒಪ್ಕೊಂಡು ಅವರಿಗೆ ಸೂರತ್ನಲ್ಲಿ ವ್ಯಾಪಾರ ಕೋಟೆಯನ್ನ ಪ್ರಾರಂಭ ಮಾಡೋಕೆ ಅನುಮತಿ ಕೊಡ್ತಾನೆ. ಎಲ್ಲಿ? ಸೂರತ್ತಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಇದು ಬ್ರಿಟಿಷರಿಗೆ ಭಾರತದಲ್ಲಿ ವ್ಯಾಪಾರ ಮಾಡೋಕೆ ಸಿಕ್ಕಂತಹ ಮೊದಲ ಅಧಿಕೃತ ಅನುಮತಿ ಆಗಿರುತ್ತೆ. ಓಕೆ, ಈ ಒಂದು ಅನುಮತಿಯಿಂದ 1613ರಲ್ಲಿ ಅಲ್ಡನ್ ವರ್ತ್ ಅಂತ ಒಬ್ಬ ಬ್ರಿಟಿಷ್ ಪ್ರತಿನಿಧಿ, ಯಾರು? ಅಲ್ಡನ್ ವರ್ತ್, ಒಬ್ಬ ಬ್ರಿಟಿಷ್ ಪ್ರತಿನಿಧಿ ಮೊಘಲ್ ದೊರೆ ಜಹಾಂಗೀರ್ ನೀಡಿದ ಅನುಮತಿಯಂತೆ ಸೂರತ್ನಲ್ಲಿ ಮೊದಲ ಬ್ರಿಟಿಷ್ ವ್ಯಾಪಾರಿ ಕೋಟೆಯನ್ನ ಸ್ಥಾಪನೆ ಮಾಡ್ತಾನೆ. ಎಷ್ಟರಲ್ಲಿ? 1613ರಲ್ಲಿ. ಇಂಪಾರ್ಟೆಂಟ್. ಈ ಒಂದು ವ್ಯಾಪಾರ ಕೋಟೆಯಲ್ಲಿ ವಸ್ತುಗಳನ್ನ ಖರೀದಿ ಮಾಡೋದು, ಮಾರಾಟ ಮಾಡೋದು, ವಸ್ತುಗಳ ಸಂಗ್ರಹಣೆ ಮಾಡೋದು ಮತ್ತೆ ವಿದೇಶಗಳಿಗೆ ರಫ್ತು ಕೂಡ ಮಾಡ್ತಾ ಇದ್ರು. ಓಕೆ, ಈ ಸೂರತ್ತಲ್ಲಿ ವ್ಯಾಪಾರ ಕೋಟೆ ತೆರೆದ ನಂತರ ಈ ಬ್ರಿಟಿಷರು ತುಂಬಾ ಸಂತೋಷ ಪಟ್ರು. ಯಾಕಂದ್ರೆ ಸೂರತ್ನಿಂದಲೇ ಬ್ರಿಟಿಷರಿಗೆ ವ್ಯಾಪಾರದ ದಾರಿ ಓಪನ್ ಆಯಿತು. ಇದರಿಂದ ಈ ಅಲ್ಡನ್ ವರ್ತ್ ಸೂರತ್ ನಗರವನ್ನ ಭಾರತದ ವ್ಯಾಪಾರ ಬಾಗಿಲು ತೆರೆಯುವ ಕೀಲಿಕೈ ಅಂದ್ರೆ ಕೀ ಟು ಇಂಡಿಯನ್ ಟ್ರೇಡ್ ಅಂತ ಸೂರತ್ ನಗರವನ್ನ ವರ್ಣಿಸ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. 1615ರಲ್ಲಿ ಇಂಗ್ಲೆಂಡಿನ ದೊರೆಯಾಗಿದ್ದಂತಹ 1ನೇ ಜೇಮ್ಸ್ನು ಸರ್ ಥಾಮಸ್ ರೋನನ್ನ ತನ್ನ ಅಧಿಕೃತ ರಾಯಭಾರಿಯಾಗಿ ಮೊಘಲ್ ದೊರೆ ಜಹಾಂಗೀರನ ಆಸ್ಥಾನಕ್ಕೆ ಕಳಿಸ್ತಾನೆ. ಈ ಥಾಮಸ್ ರೋನ ಕೆಲಸ ಏನಾಗಿತ್ತು ಅಂದ್ರೆ ಬ್ರಿಟಿಷರಿಗೆ ಭಾರತದಲ್ಲಿ ವ್ಯಾಪಾರ ಮತ್ತು ವಿಶೇಷ ರಿಯಾಯಿತಿಗಳನ್ನ ರಾಜ ಜಹಾಂಗೀರ್ನಿಂದ ಪಡೆಯೋದಕ್ಕೆ ಬ್ರಿಟಿಷ್ ರಾಯಭಾರಿಯಾಗಿ ಥಾಮಸ್ ರೋ ಜಹಾಂಗೀರ್ ಆಸ್ಥಾನಕ್ಕೆ ಬಂದಿರ್ತಾನೆ. ಓಕೆ, ಈ ಥಾಮಸ್ ರೋ ಮೊಘಲ್ ದೊರೆ ಜಹಾಂಗೀರನ ವಿಶ್ವಾಸವನ್ನ ಪ್ರೀತಿಯನ್ನ ಗಳಿಸ್ತಾನೆ. ಇದರಿಂದಾಗಿ ಜಹಾಂಗೀರ್ ಬ್ರಿಟಿಷರಿಗೆ ಹೆಚ್ಚಿನ ವ್ಯಾಪಾರ ರಿಯಾಯಿತಿಗಳನ್ನ ಕೊಡ್ತಾನೆ, ಹಾಗೆ ಸುಂಕರಹಿತ ವ್ಯಾಪಾರ ಹಕ್ಕುಗಳನ್ನ ಕೊಡ್ತಾನೆ, ಹಾಗೆ ಬ್ರಿಟಿಷ್ ನೌಕರರಿಗೆ ಭಾರತದಲ್ಲಿ ನೆಲೆಸುವ ಹಕ್ಕನ್ನ ಕೊಡ್ತಾನೆ. ಇಷ್ಟು ಸಾಲಲ್ಲ ಅಂತ ಹೇಳಿ ಬ್ರಿಟಿಷರ ಜೊತೆ ಹಲವಾರು ಒಪ್ಪಂದಗಳನ್ನ ಮಾಡ್ಕೋತಾನೆ. ಸೊ ಬ್ರಿಟಿಷ್ ರಾಯಭಾರಿಯಾಗಿ ಭಾರತಕ್ಕೆ ಬಂದಿದ್ದಂತಹ ಈ ಥಾಮಸ್ ರೋನ ಸಹಾಯದಿಂದ ಬ್ರಿಟಿಷರು ಭಾರತದ ವಿವಿಧ ಪ್ರಮುಖ ನಗರಗಳಲ್ಲಿ ವ್ಯಾಪಾರ ಕೋಟೆಗಳನ್ನ ಸ್ಥಾಪನೆ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಆಗ್ರಾ, ಅಹಮದಾಬಾದ್, ಬರೋಡಾ, ಬ್ರೋಚ್, ಹೀಗೆ ಹಲವಾರು ಸ್ಥಳಗಳಲ್ಲಿ ಬ್ರಿಟಿಷರ ವ್ಯಾಪಾರ ಕೋಟೆಗಳು ಸ್ಥಾಪನೆಯಾದವು. ಹಾಗೆ ಅಬ್ಸರ್ವ್ ಮಾಡಿ, ದಿನದಿಂದ ದಿನಕ್ಕೆ ಭಾರತವನ್ನ ಬ್ರಿಟಿಷರು ಹೇಗೆ ಆಕ್ರಮಿಸ್ತಾ ಇದ್ದಾರೆ ಅಂತ.
ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಪೋರ್ಚುಗೀಸರು ಮತ್ತು ಡಚ್ಚರು ಭಾರತದಲ್ಲಿ ತುಂಬ ದಿನ ಯಾಕೆ ಉಳಿಯೋಕ್ಕಾಗಲಿಲ್ಲ ಅಂತ ಅಲ್ವಾ. ಮುಂದೆ ನೋಡೋಣ. ಮದ್ರಾಸ್ ಸ್ಥಾಪನೆ 1639ರಲ್ಲಿ. ನೋಡಿ, ಫ್ರಾನ್ಸಿಸ್ ಡೇ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ 1639ರಲ್ಲಿ ಮದ್ರಾಸ್ ಅಂದರೆ ಈಗಿನ ಚೆನ್ನೈ, ಓಕೆ, ಮದ್ರಾಸ್ ನಗರವನ್ನು ಸ್ಥಾಪನೆ ಮಾಡ್ತಾನೆ. ಈತ ವಿಜಯನಗರ ಸಾಮ್ರಾಜ್ಯದ ಪ್ರತಿನಿಧಿಯಿಂದ 1200 ರೂಗೆ ನಿವೇಶನವನ್ನು ಕೊಂಡ್ಕೊಳ್ತಾನೆ. ಆ ಒಂದು ಜಾಗವನ್ನು ಸಮ ಮಾಡಿ ಫ್ರಾನ್ಸಿಸ್ ಡೇ ಎಂಬಾತನು ಸೆಂಟ್ ಜಾರ್ಜ್ ಕೋಟೆಯನ್ನು ಕಟ್ತಾನೆ. ಇಂಪಾರ್ಟೆಂಟ್. ಓಕೆ, ಫೈನಲಿ ಈ ಕೋಟೆ ಬ್ರಿಟಿಷರ ಭಾರತದ ವ್ಯಾಪಾರದ ಕೇಂದ್ರ ಆಗಿ ಬೆಳೆಯುತ್ತೆ. ಓಕೆ, ಮದ್ರಾಸ್ ಸ್ಥಾಪನೆ 1639. ಓಕೆ, ನೆಕ್ಸ್ಟ್ ಒನ್ ಬಾಂಬೆ ಸ್ಥಾಪನೆ 1720ರಲ್ಲಿ. ನೋಡಿ, ಪೋರ್ಚುಗಲ್ ದೊರೆಯ ಸಹೋದರಿ ಕ್ಯಾಥರಿನ್ಲನ್ನ ಇಂಗ್ಲೆಂಡಿನ ದೊರೆ 2ನೇ ಚಾರ್ಲ್ಸ್ನು ಮದುವೆ ಆಗಿದ್ದಕ್ಕೆ ಪೋರ್ಚುಗೀಸರಿಂದ ಬಾಂಬೆಯನ್ನ ಅಂದರೆ ಈಗಿನ ಮುಂಬೈಯನ್ನ ವರದಕ್ಷಿಣೆಯಾಗಿ 2ನೇ ಚಾರ್ಲ್ಸ್ನು ತಗೊಳ್ತಾನೆ. ಅಲ್ಲಿ ಬ್ರಿಟಿಷರು 1720ರಲ್ಲಿ ವ್ಯಾಪಾರ ಕೋಟಿ ಕಟ್ತಾರೆ. ಇದರ ಅರ್ಥ 1720ರಲ್ಲಿ ಬಾಂಬೆಯು ಬ್ರಿಟಿಷರ ವಶವಾಯಿತು ಅಲ್ವಾ. ಇದರಿಂದಾಗಿ ಬ್ರಿಟಿಷರು ಪಶ್ಚಿಮ ಕರಾವಳಿಯಲ್ಲಿ ವ್ಯಾಪಾರವನ್ನು ಸುಲಭವಾಗಿ ನಡೆಸೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, 1639ರಲ್ಲಿ ಮದ್ರಾಸ್ ಸ್ಥಾಪನೆ ಆಯಿತು, 1720ರಲ್ಲಿ ಬಾಂಬೆ ಸ್ಥಾಪನೆ ಆಯಿತು. ಈಗ 1696ರಲ್ಲಿ ಕೋಲ್ಕತ್ತಾ ಸ್ಥಾಪನೆ ಆಗಿದ್ದನ್ನು ನೋಡೋಣ. ಕಲ್ಕತ್ತಾ ಸ್ಥಾಪನೆ 1696. ನೋಡಿ, ಬಂಗಾಳ ಪ್ರದೇಶವು ವ್ಯಾಪಾರಕ್ಕೆ ತುಂಬ ಪ್ರಸಿದ್ಧತೆಯನ್ನು ಪಡ್ಕೊಂಡಿತ್ತು. ಅಲ್ಲಿ ರೇಷ್ಮೆ, ಹತ್ತಿ ಬಟ್ಟೆ, ಸಕ್ಕರೆ ಹೀಗೆ ಹಲವಾರು ವಸ್ತುಗಳು ಸಿಗ್ತಾ ಇದ್ವು. ಈ ವಸ್ತುಗಳನ್ನು ನೋಡಿ ಆಕರ್ಷಿತರಾದಂತಹ ಬ್ರಿಟಿಷರು ಬಂಗಾಳದಲ್ಲಿ ವ್ಯಾಪಾರ ಕೋಟಿಗಳನ್ನ ಸ್ಥಾಪನೆ ಮಾಡೋಕೆ ತೀರ್ಮಾನ ಮಾಡಿದ್ರು. ಅದಕ್ಕೆ ತಕ್ಕಂತೆ ಮೊಘಲ್ ಚಕ್ರವರ್ತಿ ಶಹಜಹಾನನು ವ್ಯಾಪಾರಿ ಕೋಟಿಗಳನ್ನ ಬಂಗಾಳದಲ್ಲಿ ಸ್ಥಾಪನೆ ಮಾಡೋಕೆ ಬ್ರಿಟಿಷರಿಗೆ ಅನುಮತಿ ಕೊಡ್ತಾನೆ. ಸೊ 1698ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ಹೂಗ್ಲಿ ನದಿ ತೀರದಲ್ಲಿದ್ದ 3 ಹಳ್ಳಿಗಳು ಯಾವ್ಯಾವು ಅಂದರೆ ಸೂತನತಿ, ಕಾಲಿಕಟ್ ಮತ್ತು ಗೋವಿಂದಪುರ ಎಂಬ ಈ 3 ಹಳ್ಳಿಗಳನ್ನು ಬಂಗಾಳದ ಜಮೀನ್ದಾರರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೊಂಡ್ಕೊಳ್ತು. ಮುಂದೆ ಈ ಹಳ್ಳಿಗಳ ಸುತ್ತ ಕೋಲ್ಕತ್ತಾ ನಗರ ಬೆಳೆಯಿತು. ಹೇಗೆ ಅಂದರೆ ಜಾರ್ಜ್ ಚಾರ್ನಾಕ್ ಎಂಬ ಬ್ರಿಟಿಷ್ ಅಧಿಕಾರಿ ಈ 3 ಹಳ್ಳಿಗಳ ಸುತ್ತ ಅಂದರೆ ಸೂತನತಿ, ಕಾಲಿಕಟ್, ಗೋವಿಂದಪುರ ಹಳ್ಳಿಗಳ ಸುತ್ತ ಫೋರ್ಟ್ ವಿಲಿಯಂ ಕೋಟೆಯನ್ನ ಈ 3 ಹಳ್ಳಿಗಳ ಸುತ್ತ ನಿರ್ಮಾಣ ಮಾಡ್ದ. ಯಾರು? ಜಾರ್ಜ್ ಚಾರ್ನಾಕ್. ಈ ಕೋಟೆಗೆ ಸರ್ ಚಾರ್ಲ್ಸ್ ಐರನು ಪ್ರಥಮ ಅಧ್ಯಕ್ಷ ಆಗಿದ್ದ. ಹೀಗೆ ಕೋಲ್ಕತ್ತಾ ನಗರ ಬೆಳವಣಿಗೆ ಆಯಿತು. ಓಕೆ, ಇದಾದ ನಂತರ ಕೋಲ್ಕತ್ತಾ ಬ್ರಿಟಿಷರ ಪ್ರಮುಖ ವ್ಯಾಪಾರ ಕೇಂದ್ರ ಕೂಡ ಆಯಿತು. 1911ರವರೆಗೆ ಇದು ಬ್ರಿಟಿಷರ ಭಾರತದ ರಾಜಧಾನಿ ಕೂಡ ಆಗಿತ್ತು. ಅಂದರೆ ಬ್ರಿಟಿಷರು ಭಾರತವನ್ನು ಆಳಿದಾಗ ಅವರು ಆಡಳಿತ ಕೇಂದ್ರ ಕಲ್ಕತ್ತನೇ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡೋಣ. ಜಾನ್ ಸರ್ಮನ್ ಆಯೋಗ 1711. ನೋಡಿ, ಜಾನ್ ಸರ್ಮನ್ ಆಯೋಗ ಏನಿದು ಅಂದರೆ 1711ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಜಾನ್ ಸರ್ಮನ್ ಎಂಬುವನ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಕೋಲ್ಕತ್ತಾದಿಂದ ದೆಹಲಿಯ ಮೊಘಲ್ ಚಕ್ರವರ್ತಿ ಬಳಿಗೆ ಕಳಿಸ್ತಾರೆ. ಈ ಆಯೋಗದ ಉದ್ದೇಶ ಏನಾಗಿತ್ತು ಅಂದರೆ ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ಅತಿ ಹೆಚ್ಚು ಸೌಲಭ್ಯಗಳನ್ನ ಮೊಘಲ್ ಚಕ್ರವರ್ತಿಯಿಂದ ಪಡೆಯೋದಾಗಿರುತ್ತೆ. ಓಕೆ, ಈ ಆಯೋಗದ ಜೊತೆಗೆ ವಿಲಿಯಂ ಹ್ಯಾಮಿಲ್ಟನ್ ಅಂತ ಒಬ್ಬ ವೈದ್ಯ ಈ ಆಯೋಗದ ಜೊತೆಗೆ ಹೋಗಿರ್ತಾನೆ. ಈತ ಮೊಘಲ್ ಚಕ್ರವರ್ತಿ ಫರೂಕ್ಸಿಯಾರ್ನ ರೋಗವನ್ನು ಗುಣಪಡಿಸ್ತಾನೆ. ಇದರಿಂದಾಗಿ ಅತ್ಯಂತ ಸಂತೋಷಪಟ್ಟಂತಹ ಫರೂಕ್ಸಿಯಾರು ಕೃತಜ್ಞತೆಯಿಂದ ಬ್ರಿಟಿಷರಿಗೆ ಫರ್ಮಾನುಗಳನ್ನ ಕೊಡ್ತಾನೆ. ಫರ್ಮಾನು ಅಂದರೆ ಅಧಿಕಾರದ ಪತ್ರ. ಓಕೆ, ಯಾವ ಈ ಫರ್ಮಾನುಗಳು ಅಂದರೆ ಬ್ರಿಟಿಷ್ ಕಂಪನಿಯು ವರ್ಷಕ್ಕೆ ಕೇವಲ 3000 ರೂಪಾಯಿಗಳನ್ನ ಮಾತ್ರ ಕೊಡಬೇಕು. ಓಕೆ, ಇಷ್ಟು ಸಾಲಲ್ಲ ಅಂತ ಹೇಳಿ ಬ್ರಿಟಿಷರಿಗೆ ಬಂಗಾಳದಲ್ಲಿ ಸುಂಕರಹಿತ ಅಂದರೆ ಟ್ಯಾಕ್ಸ್ ಫ್ರೀ ವ್ಯಾಪಾರ ಮಾಡೋಕೆ ಫರೂಕ್ಸಿಯಾರು ಬ್ರಿಟಿಷರಿಗೆ ಪರ್ಮಿಷನ್ ಕೊಡ್ತಾನೆ. ಹಾಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು ಭಾರತದ ಯಾವ ಭಾಗದಲ್ಲಾದರೂ ನೆಲೆಸಬಹುದು. ಹಾಗೆ ವ್ಯಾಪಾರ ಕೂಡ ನಡೆಸುವ ಹಕ್ಕನ್ನು ಈ ಫರೂಕ್ಸಿಯಾರು ಬ್ರಿಟಿಷರಿಗೆ ಕೊಡ್ತಾನೆ. ಇಷ್ಟೂ ಸಾಲಲ್ಲ ಅಂತ ಹೇಳಿ ಮೊಘಲ್ ರಾಜ ಫರೂಕ್ಸಿಯಾರು ಮುಂಬೈಯಲ್ಲಿ ಇರುವ ಟಂಕಸಾಲೆಯಿಂದ ನಾಣ್ಯ ತಯಾರಿಸುವ ಹಕ್ಕನ್ನು ಮತ್ತೆ ಬ್ರಿಟಿಷರ ರಕ್ಷಣೆಗೆ ಸ್ವಂತ ಸೇನೆ ಇಟ್ಕೊಳ್ಳುವ ಹಕ್ಕನ್ನು ಬ್ರಿಟಿಷರಿಗೆ ಕೊಟ್ಟ. ಯಾರು? ರಾಜ ಫರೂಕ್ಸಿಯಾರು. ಹೋಗ್ಲಿ, ಇಷ್ಟಕ್ಕೂ ಸುಮ್ಮನಾದ್ನಾ? ಇಲ್ಲ, ಮೊಘಲ್ ದೊರೆ ಫರೂಕ್ಸಿಯಾರು ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಹೈದರಾಬಾದ್, ಸೂರತ್, ಕಲ್ಕತ್ತಾಗಳಲ್ಲಿ ಸುಂಕರಹಿತ ವ್ಯಾಪಾರ ಮಾಡೋಕ್ಕೆ ಅನುಮತಿ ಕೊಡ್ತಾನೆ.
ಈ ಫರ್ಮಾನನ್ನು ಅಂದ್ರೆ ಮೊಘಲ್ ದೊರೆ ಫರೂಕ್ಸಿಯಾರ್ ನೀಡಿದಂತಹ ಈ ಅಧಿಕಾರಗಳ ಪತ್ರವನ್ನ ಕಂಪನಿಯ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಮ್ಯಾಗ್ನಾ ಕಾರ್ಟಾ ಅಂದ್ರೆ ಅಧಿಕಾರದ ಪತ್ರ ಅಂತ. ಓಕೆ, ಇದು ಬ್ರಿಟಿಷರ ಭಾರತದ ಆರ್ಥಿಕ ಮತ್ತು ರಾಜಕೀಯ ಅಧಿಕಾರಕ್ಕೆ ಆರಂಭದ ಬಾಗಿಲು ಆಗಿತ್ತು ಅಂದ್ರೆ ತಪ್ಪಾಗಲ್ಲ. ಓಕೆ, ಹಾಗಾದ್ರೆ ಬ್ರಿಟಿಷರು ಭಾರತದಲ್ಲಿ ಅತಿ ವೇಗವಾಗಿ ನೆಲೆಯೂರಲು ಕಾರಣಗಳೇನೇನು ಅಂತ ನೋಡೋದಾದ್ರೆ ನೋಡಿ, ಮೊದಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೇವಲ ವ್ಯಾಪಾರ ಮಾಡೋಕೆ ಮಾತ್ರ ಭಾರತಕ್ಕೆ ಬಂದಿದ್ರು. ಆದರೆ ನಿಧಾನವಾಗಿ ವ್ಯಾಪಾರ ಕೋಟಿಗಳನ್ನ ಸ್ಥಾಪನೆ ಮಾಡೋದರ ಮೂಲಕ ಆ ಪ್ರದೇಶದಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಗೆ ಮಾಡಿಕೊಂಡ್ರು. ಹಾಗೆ ನಿಧಾನವಾಗಿ ರಾಜಕೀಯ ಅಧಿಕಾರದ ಆಸೆ ಬೆಳೆಸ್ಕೊಂಡ್ರು. ಓಕೆ, ಆ ಟೈಮಲ್ಲಿ ಭಾರತದ ದೇಶೀಯ ರಾಜರುಗಳ ಮಧ್ಯೆ ಜಗಳ ಇತ್ತು, ಸ್ಪರ್ಧೆ ಇತ್ತು. ಇವರಲ್ಲಿ ಯೂನಿಟಿ ಇರಲಿಲ್ಲ. ಇದರಿಂದಾಗಿ ಬ್ರಿಟಿಷರು ಅತಿ ಸುಲಭವಾಗಿ ತಮಗೆ ಬೇಕಾದಂತಹ ರಾಜ್ಯವನ್ನು ಗೆದ್ದುಕೊಂಡ್ರು. ಓಕೆ, ಆಮೇಲೆ ಬ್ರಿಟಿಷರು ಭಾರತದ ರಾಜ್ಯಗಳ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ರು. ಅಂದರೆ ಒಬ್ಬ ರಾಜನಿಗೆ ಬೆಂಬಲ ನೀಡಿ ಮತ್ತೊಬ್ಬ ರಾಜನ ವಿರುದ್ಧ ನಿಂತ್ಕೊಂತಿದ್ರು. ಇದರಿಂದ ಆ ರಾಜ್ಯವನ್ನು ತಮ್ಮ ಹಿಡಿತಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರು. ಅಂದರೆ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಅಂದರೆ ಒಡೆದು ಆಳುವ ನೀತಿಯನ್ನ ಅನುಸರಿಸ್ತಾ ಇದ್ರು. ಅಂದ್ರೆ ಒಬ್ಬ ರಾಜನನ್ನ ಇನ್ನೊಬ್ಬ ರಾಜನ ವಿರುದ್ಧ ನಿಲ್ಲಿಸಿ ಇಬ್ಬರ ಶಕ್ತಿಯನ್ನ ದುರ್ಬಲಗೊಳಿಸಿ ಕೊನೆಗೆ ಇಬ್ಬರನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ತಾ ಇದ್ರು. ಇದರಿಂದ ಬ್ರಿಟಿಷರು ಲಾಭ ಮಾಡ್ಕೊಳ್ತಾ ಇದ್ರು. ಓಕೆ, 1757ರ ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಬಂಗಾಳದ ನವಾಬ ಆಗಿದ್ದ ಸಿರಾಜುದ್ದೌಲನನ್ನ ಸೋಲಿಸಿ ಈ ಗೆಲುವಿನಿಂದ ಬಂಗಾಳದ ಮೇಲೆ ಬ್ರಿಟಿಷರು ಮೊದಲ ರಾಜಕೀಯ ಅಧಿಕಾರನ ಸ್ಥಾಪನೆ ಮಾಡ್ಕೋತಾರೆ. ಇಲ್ಲಿಂದ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಓಕೆ, ಅದೇ ರೀತಿ ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಡಾಲ್ ಹೌಸಿಯ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಗಳನ್ನ ಒಡ್ಡಿ ದೇಶೀಯ ರಾಜ್ಯಗಳನ್ನ ಮೋಸದಿಂದ ವಶಪಡಿಸ್ಕೊಳ್ತಾ ಇದ್ರು. ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಈ ಭಾರತದಲ್ಲಿದ್ದ ದೇಶೀಯ ರಾಜ್ಯಗಳು ತಮ್ಮ ರಕ್ಷಣೆಗೆ ಬ್ರಿಟಿಷರ ಸೇನೆನ ಮಾತ್ರ ಇಟ್ಕೋಬೇಕಿತ್ತು. ಹಾಗೆ ಅವುಗಳ ಖರ್ಚುಗಳನ್ನ ಅವರೇ ಕೊಡಬೇಕಿತ್ತು. ಇದೇ ಸಹಾಯಕ ಸೈನ್ಯ ಪದ್ಧತಿ. ಇದನ್ನ ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ. ದತ್ತುಪುತ್ರರಿಗೆ ಹಕ್ಕಿಲ್ಲ ಅಂದ್ರೆ ಯಾವ ರಾಜರಿಗೆ ಸಂತಾನ ಭಾಗ್ಯ ಇರಲಿಲ್ಲ ಅಂದ್ರೆ ಮಕ್ಕಳಿರಲಿಲ್ಲ ಅಂಥವರು ದತ್ತುಪುತ್ರರನ್ನ ತೆಗೆದುಕೊಳ್ಳುವಂತಿರಲಿಲ್ಲ. ಅಂತಹ ರಾಜ್ಯಗಳನ್ನ ಬ್ರಿಟಿಷರು ತಮ್ಮದಾಗಿಸಿಕೊಳ್ಳಬಹುದಿತ್ತು. ಇದೇ ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿ. ಓಕೆ, ಇದನ್ನ ಜಾರಿಗೆ ತಂದವರು ಲಾರ್ಡ್ ಡಾಲ್ ಹೌಸಿ. ಓಕೆ, ಆಮೇಲೆ 1857ರ ಸಿಪಾಯಿ ದಂಗೆಯ ವೇಳೆಗೆ ಭಾರತದ ಬಹುತೇಕ ಭಾಗಗಳು ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ವು. ಅಂದ್ರೆ ಸುಮಾರು ಸಂಪೂರ್ಣ ಭಾರತದ ಬ್ರಿಟಿಷರ ನಿಯಂತ್ರಣದಡಿ ಬಂದ್ಬಿಡ್ತು. ಇಷ್ಟು ಕೂಡ ಬ್ರಿಟಿಷರು ಭಾರತದಲ್ಲಿ ಅತಿ ವೇಗವಾಗಿ ನೆಲೆಯೂರಲು ಕಾರಣಗಳಾಗಿದ್ವು. ನೆಕ್ಸ್ಟ್ ನೋಡೋಣ. ಡೇನರು. ನೋಡಿ, ಐರೋಪ್ ವರ್ತಕರಿಂದ ಸ್ಫೂರ್ತಿ ಪಡೆದ ಡೆನ್ಮಾರ್ಕಿನ ಡೇನರು ಭಾರತದೊಂದಿಗೆ ವ್ಯಾಪಾರ ಸಂಬಂಧ ಹೊಂದಲು ಮುಂದಾದರು ಅಲ್ವಾ. ನೋಡಿ, ನಾನು ಮೊದಲೇ ಹೇಳಿದಾಗೆ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಇವರೆಲ್ಲ ಭಾರತದಲ್ಲಿ ವ್ಯಾಪಾರದಿಂದ ಅಪಾರ ಲಾಭ ಮಾಡ್ತಾ ಇದ್ದದ್ದನ್ನು ನೋಡಿದಂತಹ ಈ ಡೆನ್ಮಾರ್ಕಿನ ಡೇನರು ಇವರು ಕೂಡ ಭಾರತಕ್ಕೆ ಬಂದು ವ್ಯಾಪಾರ ಮಾಡೋಕೆ ನಿರ್ಧಾರ ಮಾಡ್ತಾರೆ. ಡೇನರು ಮೊದಲ ಬಾರಿಗೆ 1616ರಲ್ಲಿ ಭಾರತದ ಕರಾವಳಿಗೆ ಬಂದರು. ಮುಖ್ಯವಾಗಿ ಮಸಾಲೆ ಪದಾರ್ಥ, ಹತ್ತಿ ಹೀಗೆ ಕೆಲವು ವಸ್ತುಗಳ ವ್ಯಾಪಾರಕ್ಕಾಗಿ ಭಾರತವನ್ನ ಪ್ರವೇಶ ಮಾಡಿದ್ರು. 1620ರಲ್ಲಿ ತಿರುವಂಕೂರಿನ ತುತ್ತುಕೋಡಿಯಲ್ಲಿ ಅಂದ್ರೆ ಇಂದಿನ ತಮಿಳುನಾಡಿನಲ್ಲಿ ತಮ್ಮ ಮೊದಲ ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡ್ತಾರೆ. ಇದು ಡೇನರ ಪ್ರಮುಖ ಕೇಂದ್ರ ಕೂಡ ಆಗಿತ್ತು. ನಂತರ 1676ರಲ್ಲಿ ಡೇನರು ಬೆಂಗಾಲ್ ಪ್ರದೇಶದ ಸೆರಾಂಪುರ ಎಂಬ ಸ್ಥಳವನ್ನ ವಶಪಡಿಸ್ಕೊಂಡ್ರು. ಇಲ್ಲಿ ಡೇನರು ವ್ಯಾಪಾರ ಮಾಡೋಕೆ ಪ್ರಯತ್ನ ಮಾಡಿದ್ರು. ಆದರೆ ಆ ಭಾಗದ ಜನರಲ್ಲಿ ಹೆಚ್ಚು ಪ್ರಭಾವ ಬೀರಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೇನೆ ಪ್ರಚಾರ ಪಡೆಯೋಕ್ಕೂ ಸಾಧ್ಯ ಆಗಲಿಲ್ಲ. ಸೊ ಭಾರತದಲ್ಲಿ ತಮ್ಮ ವ್ಯಾಪಾರ ಯಶಸ್ವಿಯಾಗದ ಕಾರಣ ಡೇನರು ತಮ್ಮ ಎಲ್ಲಾ ವ್ಯಾಪಾರ ಕೋಟೆಗಳನ್ನ ಮತ್ತು ಪ್ರದೇಶಗಳನ್ನ 1845ರಲ್ಲಿ ಬ್ರಿಟಿಷರಿಗೆ ಮಾರಾಟ ಮಾಡ್ತಾರೆ. ಓಕೆ, ಬ್ರಿಟಿಷರಿಗೆ ಮಾರಾಟ ಮಾಡಿ ಡೇನರು ಭಾರತದಿಂದ ಸಂಪೂರ್ಣವಾಗಿ ನಿರ್ಗಮಿಸ್ತಾರೆ. ಓಕೆ, ಅರ್ಥ ಆಗಿದೆ ಅನ್ಕೊಂಡು ಮುಂದೆ ಹೋಗ್ತೀನಿ. ಫ್ರೆಂಚರು. ನೋಡಿ, ಡೇನರ ನಂತರ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರಲ್ಲಿ ಕೊನೆಯವರು ಈ ಫ್ರೆಂಚರು. ಓಕೆ, ಯುರೋಪ್ ವ್ಯಾಪಾರ ಕಂಪನಿಗಳೊಡನೆ ವಾಣಿಜ್ಯ ಪೈಪೋಟಿ ಒಡ್ಡಿದವರಲ್ಲಿ ಫ್ರೆಂಚರೇ ಕೊನೆಯವರು ಅಲ್ವಾ. ನೋಡಿ, ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಡೇನರು
ಇವರೆಲ್ಲ ಬಂದ ನಂತರ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಕೊನೆಯ ಯುರೋಪಿಯನ್ ಶಕ್ತಿ ಯಾವುದು ಅಂದರೆ ಅದು ಫ್ರಾನ್ಸ್ ದೇಶದ ಫ್ರೆಂಚರು. ಓಕೆ, ಇತರ ಯುರೋಪಿಯರಂತೆ ಫ್ರೆಂಚರು ಕೂಡ ಮಸಾಲೆ ಪದಾರ್ಥಕ್ಕಾಗಿ, ಹತ್ತಿ ಬಟ್ಟೆಗಾಗಿ ಮತ್ತು ಇತರ ವಸ್ತುಗಳ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದರು. ಫ್ರಾನ್ಸ್ನ ರಾಜ 14ನೇ ಲೂಯಿ ಮತ್ತು ಆತನ ಆರ್ಥಿಕ ಸಚಿವಾಗಿದ್ದಂತಹ ಕೋಲ್ಬರ್ಟ್ ಇಬ್ಬರೂ ಸೇರಿ 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. ಇದು ಭಾರತದಲ್ಲಿ ಫ್ರೆಂಚರ ವ್ಯಾಪಾರದ ಆರಂಭ ಅಂತಾನೆ ಹೇಳ್ಬೋದು. ಫ್ರಾಂಕೋಯಿನ್ ಕೆರಾನ್ ಅಂತ ಒಬ್ಬ ಫ್ರಾನ್ಸಿನ ಒಬ್ಬ ವ್ಯಾಪಾರಿ ಈತ. ಇವನು 1667ರಲ್ಲಿ ಭಾರತಕ್ಕೆ ಬಂದು 1668ರಲ್ಲಿ ಸೂರತ್ನಲ್ಲಿ ಮೊದಲ ಫ್ರೆಂಚ್ ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ಫ್ರಾಂಕೋಯಿನ್ ಮಾರ್ಟಿನ್ ಅಂತ ಮತ್ತೊಬ್ಬ ಫ್ರಾನ್ಸ್ನ ವ್ಯಕ್ತಿ. ಈತ ಭಾರತದಲ್ಲಿ ಫ್ರೆಂಚರ ಪ್ರಭಾವವನ್ನು ವಿಸ್ತರಿಸಿದಂತಹ ವ್ಯಕ್ತಿ. ಆದ್ರಿಂದ ಈತನನ್ನ ಭಾರತದಲ್ಲಿ ನಿಜವಾದ ಫ್ರೆಂಚ್ ವಸಾಹತುಗಳ ನಿರ್ಮಾಪಕ ಅಂತ ಕರೀತಾರೆ. ಹಾಗಾದ್ರೆ ಫ್ರಾಂಕೋಯಿನ್ ಮಾರ್ಟಿನ್ ಏನೇನ್ ಮಾಡ್ದ ಅಂತ ನೋಡೋದಾದ್ರೆ 1674ರಲ್ಲಿ ಈ ಫ್ರಾಂಕೋಯಿನ್ ಮಾರ್ಟಿನ್ ಬಿಜಾಪುರದ ಸುಲ್ತಾನ ಶೇರ್ ಖಾನ್ ಲೂದಿಯಿಂದ ವಾಲಿಕೊಂಡಪುರಂ ಬಳಿ ಒಂದು ಗ್ರಾಮವನ್ನ ದಾನವಾಗಿ ಪಡಿತಾನೆ ಮತ್ತು ಅಲ್ಲಿ ಒಂದು ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡ್ತಾನೆ. ಇದೇ ಮುಂದೆ ಪಾಂಡಿಚೇರಿ ಅಂತ ಆಗುತ್ತೆ. ಹಾಗೆ ಈ ಪಾಂಡಿಚೇರಿ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಕೂಡ ಆಗುತ್ತೆ. ಈ ಫ್ರಾಂಕೋಯಿನ್ ಮಾರ್ಟಿನ್ ಅನ್ನು ಪಾಂಡಿಚೇರಿಯಲ್ಲಿ ದೊಡ್ಡ ದೊಡ್ಡ ರಸ್ತೆಗಳು, ಗವರ್ನರ್ ಭವನ ಹಾಗೂ ಸುಂದರ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾನೆ. ಇದರಿಂದನೇ ಈತನನ್ನ ಅಂದ್ರೆ ಫ್ರಾಂಕೋಯಿನ್ ಮಾರ್ಟಿನ್ ಅನ್ನ ಭಾರತದಲ್ಲಿ ಫ್ರೆಂಚ್ ವಸಾಹತುಗಳ ನಿರ್ಮಾಪಕ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. 1735ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದಂತಹ ಡೂಮನು 1739ರಲ್ಲಿ ಕಾರೈಕಲ್ನಲ್ಲಿ ಹೊಸ ವ್ಯಾಪಾರ ಕೋಟೆಯನ್ನು ಆರಂಭ ಮಾಡ್ತಾನೆ. ಓಕೆ, ಮತ್ತೆ 1746ರಲ್ಲಿ ಜೋಸೆಫ್ ಫ್ರಾನ್ಸಿಸ್ಕೋ ಡೂಪ್ಲೆ ಅಂತಕೊಂತವನು ಪಾಂಡಿಚೇರಿಯ ಗವರ್ನರ್ ಜನರಲ್ ಆಗಿ ಬರ್ತಾನೆ. ಮಹತ್ವಾಕಾಂಕ್ಷಿಯಾಗಿದ್ದಂತಹ ಈತ ಅಂದರೆ ಡೂಪ್ಲೆ ಭಾರತದಲ್ಲಿ ಫ್ರೆಂಚರ ರಾಜಕೀಯದ ಪ್ರಭಾವವನ್ನು ವಿಸ್ತರಿಸೋಕೆ ಪ್ರಯತ್ನ ಪಡ್ತಾನೆ. ಆದರೆ ಈತ ಕಾರ್ನಾಟಿಕ್ ಯುದ್ಧಗಳಲ್ಲಿ ಬ್ರಿಟಿಷರ ವಿರುದ್ಧ ಸೋತು ತನ್ನ ಫ್ರಾನ್ಸ್ ದೇಶಕ್ಕೆ ಮರಳಿ ಹೋಗ್ತಾನೆ. ಓಕೆ, ಈ ಸಮಯದಲ್ಲಿ ಫ್ರಾನ್ಸ್ ದೇಶದ ಆರ್ಥಿಕ ಮತ್ತು ರಾಜಕೀಯ ಪರಿಸ್ಥಿತಿ ತುಂಬನೇ ದುರ್ಬಲಗೊಂಡಿದ್ದ ಕಾರಣ ಭಾರತದಲ್ಲಿನ ವ್ಯವಹಾರಗಳಿಗೆ ಹೆಚ್ಚಿನ ಗಮನ ಕೊಡೋಕೆ ಆಗಲಿಲ್ಲ. ಫ್ರೆಂಚರ ನೌಕಾಶಕ್ತಿ ತುಂಬನೇ ದುರ್ಬಲವಾಗಿದ್ದ ಕಾರಣ ಹಾಗೂ ಡಚ್ ಮತ್ತು ಬ್ರಿಟಿಷರ ಪೈಪೋಟಿಗೆ ಫೈಟ್ ಮಾಡೋದಕ್ಕೆ ಆಗದಲೇ ಕೊನೆಗೆ ಫ್ರೆಂಚರು ಭಾರತದಿಂದ ನಿರ್ಗಮಿಸ್ತಾರೆ. ಓಕೆ, ಯುರೋಪಿಯನ್ನರಲ್ಲಿ ಕ್ರಮವಾಗಿ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಡೇನರು ಹಾಗೂ ಕೊನೆಯದಾಗಿ ಫ್ರೆಂಚರು ವ್ಯಾಪಾರದ ದೃಷ್ಟಿಯಿಂದ ಭಾರತಕ್ಕೆ ಬಂದಿದ್ದನ್ನು ಸಂಪೂರ್ಣವಾಗಿ ನೋಡಿದ್ವಿ ಅಲ್ವಾ. ಮುಂದೆ ನೋಡೋಣ. ಯುರೋಪ್ ಕಂಪನಿಗಳು ಭಾರತದ ರಾಜಕೀಯದ ಮೇಲೆ ಹೇಗೆ ಪ್ರಭಾವ ಬೀರಿದ್ರು ಅಂತ ನೋಡೋದಾದರೆ ನೋಡಿ, ಎಲ್ಲ ಐರೋಪ್ಯರು ರಾಜಕೀಯ ಪಾರಮ್ಯತೆ ಬಯಸಿ ಕಚ್ಚಾಡುತ್ತಾ ಒಂದು ಯುದ್ಧ ರಂಗವಾಗಿ ಮಾಡಿದರು. ಅಂತಿಮವಾಗಿ ವಿಜಯ ಸಾಧಿಸಿದ ಬ್ರಿಟಿಷರು ಭಾರತದ ಸಾರ್ವಭೌಮರಾದರು. ಇದರರ್ಥ ಏನಂದರೆ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಡೇನರು ಹಾಗೆ ಫ್ರೆಂಚರು ಹೀಗೆ ಎಲ್ಲರೂ ಭಾರತದಲ್ಲಿ ವ್ಯಾಪಾರಕ್ಕಿಂತ ರಾಜಕೀಯ ಪ್ರಭಾವವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಯುದ್ಧ ನಡೆಸಿದ್ರು. ಈ ಒಂದು ಪೈಪೋಟಿಯಲ್ಲಿ ಬ್ರಿಟಿಷರು ಗೆದ್ದು ಭಾರತವನ್ನು ಆಳೋಕೆ ಪ್ರಾರಂಭ ಮಾಡಿದ್ರು. ಓಕೆ, ಸೆಕೆಂಡ್ ಪಾಯಿಂಟ್ ನೋಡೋಣ. ಐರೋಪ್ಯರ ಆಡಳಿತ ಪದ್ಧತಿ, ರಾಜಕೀಯ ವಿಚಾರಧಾರೆ ಭಾರತದ ಆಡಳಿತದ ಮೇಲೆ ಪ್ರಭಾವ ಬೀರಿತು. ಹೌದಲ್ವಾ. ಬ್ರಿಟಿಷರು ತಂದಂತಹ ಆಧುನಿಕ ಆಡಳಿತ ವ್ಯವಸ್ಥೆ, ಕಾನೂನು, ನ್ಯಾಯಾಂಗ, ತೆರಿಗೆ ಪದ್ಧತಿಗಳು ಹೀಗೆ ಭಾರತದಲ್ಲಿನ ಆಡಳಿತದ ಮೇಲೆ ಶಾಶ್ವತ ಪ್ರಭಾವವನ್ನು ಬೀರ್ತು. ಓಕೆ, ಯುದ್ಧಗಳಲ್ಲಿ ಭಾಗವಹಿಸಿದ್ದ ಭಾರತೀಯರು ಆಧುನಿಕ ಯುದ್ಧ ಕೌಶಲ್ಯಗಳನ್ನು, ಶಸ್ತ್ರಾಸ್ತ್ರಗಳ ಬಳಕೆಯನ್ನು ಮತ್ತು ಸೇನಾ ಶಿಸ್ತುಗಳನ್ನು ಈ ಯುರೋಪರಿಂದ ಭಾರತೀಯರು ಕಲಿತರು. ಓಕೆ, ಡಿವೈಡ್ ಆ್ಯಂಡ್ ರೂಲ್ ಅಂದರೆ ಒಡೆದು ಆಳುವುದು ಎಂಬ ತಂತ್ರವನ್ನು ಬ್ರಿಟಿಷರು ರೂಪಿಸಿದ್ರು. ಈ ಒಂದು ಬ್ರಿಟಿಷರ ನೀತಿ ಭಾರತೀಯ ರಾಜ್ಯಗಳನ್ನು, ಧರ್ಮಗಳನ್ನು, ಜನಾಂಗಗಳನ್ನು ಪರಸ್ಪರ ಶತ್ರುಗಳನ್ನಾಗಿ ಮಾಡಿ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನು ಸುಲಭ ಮಾಡಿಕೊಂಡ್ರು. ಓಕೆ, ಹಾಗೆಯೇ ಬ್ರಿಟಿಷರು ಸಮಾಜದಲ್ಲಿ ಜನಾಂಗ, ಜಾತಿ ಮತ್ತು ವರ್ಗ ವಿಭೇದಗಳನ್ನು ಹೆಚ್ಚಿಸಿ ಭಾರತೀಯರ ಏಕತೆಯನ್ನು ದುರ್ಬಲಗೊಳಿಸಿತು. ಓಕೆ, ಬ್ರಿಟಿಷರ ಡಿವೈಡ್ ಆ್ಯಂಡ್ ರೂಲ್ ನೀತಿಯ ಫಲವೇ ಕೋಮುವಾದ ಆಗಿತ್ತು. ಬ್ರಿಟಿಷರು ಹಿಂದೂ ಮುಸ್ಲಿಂಗಳ ಭಿನ್ನಾಭಿಪ್ರಾಯವನ್ನು ಉದ್ದೇಶಪೂರ್ವಕವಾಗಿ ಬೆಳೆಸ್ತಿದ್ರು.
ಓಕೆ, ಬ್ರಿಟಿಷರ ಆರ್ಥಿಕ ಮತ್ತು ರಾಜಕೀಯ ಶೋಷಣೆಯಿಂದ ಸಾಮಾನ್ಯವಾಗಿ ಭಾರತೀಯರಲ್ಲಿ ಅಸಮಾಧಾನ ಹೆಚ್ಚಿಗೆ ಆಯಿತು. ಇದರಿಂದ ತೀವ್ರಗಾಮಿತ್ವ ಅಂದರೆ ರೆವಲ್ಯೂಷನರಿ ಮೂವ್ಮೆಂಟ್ಸ್ ಹೆಚ್ಚಿಗೆ ಆಯಿತು. ಈ ರೀತಿ ಯುರೋಪಿಯನ್ನರ ಕಂಪನಿಗಳು ಭಾರತದ ರಾಜಕೀಯದ ಮೇಲೆ ಪ್ರಭಾವವನ್ನು ಬೀರ್ತು. ಓಕೆ, ಇಷ್ಟು ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಪ್ರತಿಯೊಂದು ಪಾಯಿಂಟ್ಸ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.